ಸರ್ ನಮ್ಮ ಚಾನೆಲ್ನಲ್ಲಿ ನೋಡಿದ ಮೇಲೇ ನೀವು ಈ ರೀತಿಯಾದಂತಹ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಬರೆದ್ರಿ ಅಂತ ಕೂಡ ನೀವು ನಮ್ಮ ಹೇಳ್ತಾ ಇದ್ರಿ ಅನ್ನೋದು. ಇನ್ಫ್ಯಾಕ್ಟ್ ನನಗೆ ಮಾಧ್ಯಮದ ಭಾಳಷ್ಟು ಜನ ಸ್ನೇಹಿತರು ಫೋನ್ ಮಾಡಿದ್ರು. ನಮ್ಮ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನ್ಯೂಸ್ನ ಲಕ್ಷ್ಮೀನಾರಾಯಣ್ ಅವರು ಬೆಳಗ್ಗೆ ನನಗೆ ಮಧ್ಯಾಹ್ನ ಫೋನ್ ಮಾಡಿ ಕೆಲವೊಂದು ವಿಚಾರಗಳನ್ನೆಲ್ಲ ಇಟ್ಟರು. ನಮ್ಮ ಪ್ರದರ್ಶಕರ ಸಂಘದ ಅಧ್ಯಕ್ಷರು ಮತ್ತು ಭಾಳಷ್ಟು ಜನಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಏನು ಮಾಡ್ಬೋದು, ಏನು ಸಾಧಕ ಬಾಧಕಗಳು ಏನು ಅಂತ. ಬಟ್ ಭಾಳಷ್ಟು ಜನ ನಿರ್ಮಾಪಕರುಗಳು ಏನು ಇವತ್ತು ಸಂತ್ರಸ್ತರಿದ್ದರು. ಯಾಕಂದರೆ ಇವತ್ತು ನಾಳೆ ಬೆಳಗ್ಗೆ 7-8 ಸಿನಿಮಾಗಳು ಮೇಡಮ್ ಅವೆಲ್ಲ ರಿಲೀಸ್ ಆಗೋ ಹಂಚಿನಲ್ಲಿದ್ದವು. ಸೊ ಏನಾಯಿತು, ಇದು ಬರ್ತಾ ಇದೆ ಅಂತ ಒಂದು ಕಾರಣಕ್ಕೆ ಆ ಚಿತ್ರಗಳೆಲ್ಲ ಮುಂದೆ ಹಾಕ್ಕೊಂಡ್ರು. ಸೊ ಏನಾಗ್ತದೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಮುಂದೆ ಮಾಡಿದಾಗ ಅವ್ರಿಗೆ ಇಂಟ್ರೆಸ್ಟ್ಗಳು ಇನ್ನೊಂದು ಆಮೇಲೆ ಅಥವಾ ಅವರ ಧಾರ್ಮಿಕ ಭಾವನೆಗಳಿಗೆ ಯಾರೋ ಹೇಳಿರ್ತಾರೆ ಇಂಥ ಡೇಟಲ್ಲಿ ಸಿನಿಮಾನ ಬಿಡುಗಡೆ ಮಾಡಿ ಅವಾಗ ನಿಮ್ಮ ಚಿತ್ರ ಯಶಸ್ವಿ ಕಾಣುತ್ತೆ ಅಂಥೇಳಿ. ಆ ಥರದ ಒಂದಷ್ಟು ನಿರ್ಮಾಪಕರುಗಳು ಕೂಡ ನನಗೆ ಫೋನ್ ಮಾಡಿ ಕೆಲವರೆಲ್ಲ ಮನವಿ ಮಾಡಿಕೊಂಡ್ರು ಮೇಡಮ್. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾಗಿ ನಮ್ಮ ಎಲ್ಲ ನಿರ್ಮಾಪಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂತ್ಕೊಂಡು ಇವತ್ತು ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಕಾಗದವನ್ನು ಕಳಿಸಿದೆ. ಸರ್, ಈ ಹಿಂದೆ ಪ್ರೆಸ್ ಮೀಟ್ಗಳಾದಾಗ ಸಾರಾ ಗೋವಿಂದ್ ಅವರು ಕೂಡ ಹೇಳಿರ್ತಾರೆ, ಅಂದರೆ ಥಿಯೇಟರ್ನಲ್ಲಿ ಸಿನಿಮಾ ನೋಡೋದಕ್ಕೆ ಮಿನಿಮಮ್ ಅಂದರೆ 200-250 ರೂಪಾಯಿ ಮೇಲೆ ಜಾಸ್ತಿ ಇತ್ತು ಅಂದರೆ ನಾವು ಥಿಯೇಟರ್ ಹತ್ರನೇ ಹೋಗಿ ಜಗಳ ಮಾಡ್ತೀವಿ, ನಾವು ಅದು ಸಿನಿಮಾನ ನಿಲ್ಲಿಸ್ತೀವಿ ಅಂತ ಹೇಳಿ. ಇವತ್ತು ಪುಷ್ಪ ಸಿನಿಮಾ ಟಿಕೆಟ್ಸ್ ನೋಡೋದಾದರೆ 2,000, 1,000, 1,500. ಇದಕ್ಕೆ ಏನು ಹೇಳ್ತೀರಾ ಸರ್ ನೀವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಅದಕ್ಕೆ? ಮೇಡಮ್, ಸಾರಾ ಗೋವಿಂದ್ ಅವರು ಇವತ್ತಿನಿಂದ ಅಲ್ಲ, ಚಿತ್ರರಂಗದ ಯಾವುದೇ ಸಮಸ್ಯೆಗಳು ಬಂದಾಗಲೂ ಕೂಡ ಅವರ ಹೋರಾಟವನ್ನು ಅವರು ಯಾವತ್ತೂ ನಿಲ್ಲಿಸಿಲ್ಲ. ಇವತ್ತು ಅವ್ರಿಗೆ ಈಗ 30ನೇ ತಾರೀಕು ಅವ್ರದ್ದು ಅಭಿನಂದನಾ ಸಮಾರಂಭ ಇಟ್ಕೊಂಡಿರೋದ್ರಿಂದ ಆ ವಿಚಾರದಲ್ಲಿ ಅವರು ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸೊ ಹೀಗಾಗಿ ಅದರಿಂದ ಅವ್ರಿಗಿದಲ್ಲ, ಬಟ್ ಅವರು ಆ ನಿಲುವಿಗೆ ಬದ್ಧರಾಗಿದ್ದಾರೆ. ನಾನು ಕೂಡ ಇವತ್ತು ಕಾಗದದಲ್ಲಿ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ. ನಾನು ನಿಮ್ಮ ಚಾನಲ್ಗೂ ಕೂಡ ನಾನು ಇದನ್ನು ಕಳಿಸಿದ್ದೀನಿ, ಕಾಗದವನ್ನು ಕಳಿಸಿದ್ದೀನಿ. ನಾನು ಪೊಲೀಸ್ ಕಮಿಷನರ್ ಅವ್ರಿಗಾಗ್ಬೋದು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ನಾನು ಕೇಳ್ಕೊಂಡಿರೋದ್ರಲ್ಲಿ 500, 1,000, 1,500 ಈ ಥರ ಈ ಹಂತದಲ್ಲಿ ಕೆಲವು ಅಂದರೆ ಅವ್ರಿಗೆ ಬೇಕಾಬಿಟ್ಟು ಮನಸ್ಸೋ ಇಚ್ಛೆ ಹೇಗೆ ಬೇಕೋ ಹಾಗೆ ದರಗಳನ್ನು ಹೆಚ್ಚಿಸಿರೋದಿದೆಯಲ್ಲ, ಅದು ಕೂಡ ರಾಂಗು. ಆದರೆ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ಸಲ್ಲಿಸಲೇಬೇಕು ಮೇಡಮ್. ಯಾಕೆ ಅಂದರೆ 17-16ರಲ್ಲಿ ಇದೇ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿದ್ದಾಗ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ. ಈ ಟಿಕೆಟ್ ದರಗಳನ್ನು ನಿಗದಿತ ಟಿಕೆಟ್ ದರಗಳಿರಬೇಕು, ಯಾವುದೇ ಕಾರಣಕ್ಕೂ ಮನಸಾ ಇಚ್ಛೆ ನೀವು ದರಗಳನ್ನು ಏರಿಸೋ ಆಗಿಲ್ಲ ಅಂಥೇಳಿ. ಅವರ ಆದೇಶ ಒಂದು ಸಣ್ಣ ಅಚಾತುರ್ಯ ಆಗಿರುತ್ತೆ. ಇದು ಇಲಾಖಾವಾರು ಇದರಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗಿ ಈ ಕೆಲವು ಪ್ರದರ್ಶಕರು, ಎಲ್ಲ ಪ್ರದರ್ಶಕರಲ್ಲ, ನಮ್ಮ ಕೆಲವು ಪ್ರದರ್ಶಕರು ಕಾನೂನು ಮೊರೆ ಹೋಗ್ತಾರೆ. ಕಾನೂನು ಮೊರೆ ಹೋದಂಥ ಸಂದರ್ಭದಲ್ಲಿ ಅದು ನೆನೆಗುದಿಗೆ ಬೀಳುತ್ತೆ. ಇವತ್ತು ಏನು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಲಿ ತಗೊಂಡಿರ್ತಕ್ಕಂಥ ತೀರ್ಮಾನ ಇದು ಕರ್ನಾಟಕದಾದ್ಯಂತ ಅನ್ನೋದನ್ನು, ಇದು ಬರೀ ಬೆಂಗಳೂರು ಅಷ್ಟಕ್ಕೆ ಸೀಮಿತವಾಗಿಲ್ಲ, ಇಡೀ ಕರ್ನಾಟಕಕ್ಕೆ ಸೀಮಿತವಾಗಿದೆ ಅಂತಕ್ಕಂಥದ್ದನ್ನು ಒತ್ತಿ ಹೇಳ್ತಾ ಇದ್ದೀನಿ. ನಾನೀಗ ನಮ್ಮ ಅಧಿಕಾರಿಗಳ ಜೊತೆಲಿ ಮಾತಾಡಿದಾಗ ಇಲ್ಲ, ಅದು ಎಂಟೈರ್ ಕರ್ನಾಟಕಕ್ಕೆ ಕನೆಕ್ಟ್ ಆಗಂಗೆ ಏನು ಬೇಕೋ ಅದನ್ನು ಆದೇಶ ಹೊರಡಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸಾರಾ ಗೋವಿಂದ್ ಅವರು ಅವರ ನಿಲುವಿಗೆ ಇವತ್ತಿಗೂ ಕೂಡ ಈಗಲೂ ಕೂಡ ಬದ್ಧರಾಗಿದ್ದಾರೆ. ಸರ್, ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಅಂತ ನೀವು ಹೇಳ್ತಾ ಇದ್ರಿ, ಅಂದರೆ ನೀವೇನು ಮನವಿ ಪತ್ರ ಬರೆದಿದ್ರಿ ಜಿಲ್ಲಾಧಿಕಾರಿಗಳಿಗೆ ಹಾಗೆ ಪೊಲೀಸ್ ಅವ್ರಿಗೆ. ಈಗ ಚಿತ್ರ ಅಂದರೆ ಏನು ಈ ಆ್ಯಕ್ಟ್ ಇದೆ, ಅಂದರೆ ಸಿನಿಮಾಟೋಗ್ರಫಿ ಆ್ಯಕ್ಟ್ ಇದೆ, ಇದನ್ನು ಎಲ್ಲ ಥಿಯೇಟರ್ ಮಾಲೀಕರು ಕೂಡ ಅದನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೂಡ ಪರಿಪಾಲಿಸಲೇಬೇಕು. ಇದು ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ಗೆ ಅಥವಾ ಸಿಂಗಲ್ ಥಿಯೇಟ್ರಿಗೆ ಅಥವಾ ಇಂಥ ಒಂದು ಪ್ರಾಂತ್ಯಕ್ಕೆ ಅಂತ ಸೀಮಿತವಾಗಿಲ್ಲ ಮೇಡಮ್. ಕರ್ನಾಟಕದಾದ್ಯಂತ ಇರ್ತಕ್ಕಂತಹ ಚಿತ್ರಮಂದಿರಗಳಿಗೆ ಏಕರೀತಿಯ ನಿಯಮವನ್ನು ಜಾರಿಗೊಳಿಸಿದ್ದಾರೆ. ಆ ನಿಯಮವನ್ನು ಪ್ರತಿಯೊಬ್ಬರು ಪಾಲಿಸಬೇಕಾದ್ದು ಅವರ ಆ ಜನ್ಮ ಸಿದ್ಧ ಹಕ್ಕು. ಅಕಸ್ಮಾತ್ ಏನಾನ ನಿಯಮ ಉಲ್ಲಂಘನೆ ಆದಲ್ಲಿ ನನಗೆ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ, ನೀವು ಇಂಥವ್ರು ಅಂತ ಹೇಳಿ ನನಗೆ ನೀವು ಐಡೆಂಟಿಫೈ ಮಾಡಿಕೊಡಿ, ಅವರು ಮತ್ತು ಚಿತ್ರಮಂದಿರದ ವಿರುದ್ಧ ನಾವೇನು ಕ್ರಮ ತಗೋಬೇಕು ಅದನ್ನು ತೊಗೊತೀವಿ ಅಂತಕ್ಕಂಥದ್ದನ್ನು ಮೌಖಿಕವಾಗಿ ಹೇಳಿದ್ದಾರೆ. ಪ್ರಾಯಶಃ ಇವತ್ತು ರಾತ್ರಿ ಅದರದ್ದು ಆದೇಶನೂ ಕೂಡ ಹೊರಗಡೆ ಬರುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದಾಗಿತ್ತು ಉಮೇಶ್ ಬಂಕರ್ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.